ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಾಕ್ ಕನ್ನಡ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳ್ತಾ ಗೈಸ್, ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಡಿಬೇಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಗೈಸ್, ಏನಪ್ಪಾ ಅಂತಂದ್ರೆ ಇವತ್ತು ಶಿರಡಿಗೆ ಹೋಗ್ತಾ ಇದೀವಿ. ಗಜನಗಢದಿಂದ ಶಿರಡಿಗೆ ಹೋಗ್ತಾ ಇದೀವಿ. ಗೈಸ್, ಶಿರಡಿಗೆ ಗಜನಗಢದಿಂದ ಡೈರೆಕ್ಟ್ ಬಸ್ ಇಲ್ಲ, ಅದಕ್ಕೆ ಇಳಕಲ್ಲಿಂದ ಡೈರೆಕ್ಟ್ ಬಸ್ ಇದೆ ಅಂತೆ. ಇಳಕಲ್ಲಿಂದ ರಿಸರ್ವೇಶನ್ ಆಗಿದೆ ಟಿಕೆಟ್. ನೋಡಿ, ಇವಾಗ ರೆಡಿ ಆಗ್ತಿದ್ದಾರೆ ಎಲ್ರು. ನೋಡಿ, ನಮ್ಮ ಮಮ್ಮಿ ಇಸ್ತ್ರಿ ಮಾಡಕತ್ತಾರ. ನಮ್ಮ ಅಪ್ಪಾಜಿ ಹೋಗಕಂತಂದ್ ಪಲಾವ್ ಮಾಡತ್ತಾರ ನೋಡ್ರಿ. ಅಪ್ಪಾಜಿ, ಬಸ್ ಎಷ್ಟೊತ್ತಿಗೈತಿ? ಬಸ್ ಈಗ 12 ಐತಿ. ಗೈಸ್ ಗೈಸ್ ಎಲ್ಲಾ ರೆಡಿ ಮಾಡಕತ್ತಾರ ಗೈಸ್. ಇವಾಗ 5 ಗಂಟೆಕ ಶಿರಡಿಗೆ ಇಳಕಲ್ಲಿಂದ ಡೈರೆಕ್ಟ್ ಬಸ್ ಇದೆ ಗೈಸ್. ಬನ್ನಿ, ವಿಡಿಯೋನ ನೋಡ್ಕೊಂತ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನೋಡಿ ಪೂರ್ತಿಯಾಗಿ. 2 hours later. ಇಳಕಲ್ಲಿಗೆ ಬಂದಿದೀವಿ. ಇಲ್ಲಿ ಗುಡಿಯಾಗ ಕುಂತೀವಿ ನೋಡ್ರಿ. ಇಲ್ಲಿಬ್ರು ಅಲ್ಲಿಬ್ರು ಕುಂತಾರ. ಈಗ ನಮ್ಮ ಅಪ್ಪಾಜಿ ನೋಡ್ರಿ ಬರೀ ಇದ ಇಳಕಲ್ ಡಿಪೋ ನೋಡ್ರಿ. ಗೈಸ್, ಇವಾಗ 5 ಗಂಟೆಗೆ ಬಸ್ ಬರ್ತದ. 5 ಗಂಟೆ ಮಟ ಇಲ್ಲೇ ವೇಟಿಂಗ್ ಮಾಡ್ತೀನಿ. ಬನ್ನಿ ಗೈಸ್, ಲೆಟ್ಸ್ ಗೋ. ಗೈಸ್ ನೋಡಿ, ಮನಿ ಬಿಟ್ಟು 2 ತಾಸಾಗಿಲ್ಲ, ಆಗ್ಲೇ ಚುಮ್ಮರಿ ತಿನ್ನತ್ತಾರ ಇವ್ರು ನೋಡಿ. ಬಸ್ ಹತ್ತಿದ್ವಿ ಇವಾಗ, ಶಿರಡಿ ಬಸ್. ಇನ್ನ ಬಸ್ ಸ್ಟ್ಯಾಂಡ್ನಾಗ ಹಾಕಿಲ್ಲ, ಡಿಪೋದಾಗ ಅದೀವಿ, ಆದ್ರೂ ಹತ್ತಿ ಕುಂತೀವಿ. ಗಾಯ್ಸ್ ನೋಡಿ, ಫಸ್ಟ್ ಇರೋದು ನಮ್ಮ ದೊಡ್ಡಮ್ಮ, ಸೆಕೆಂಡ್ ಇರೋದು ನಮ್ಮ ಮಮ್ಮಿ, ಥರ್ಡು ನಮ್ಮ ದೊಡ್ಡಮ್ಮ, ಮತ್ತು ಇವ್ ನಮ್ಮ ತಮ್ಮ. ಗಾಯ್ಸ್ ನೋಡಿ, ಮನೇಲೆಲ್ಲ ಇವಂದ ನಡಿತೈತಿ ನೋಡ್ರಿ, ಸೋದರ ಮಾವಿದ್ದಂಗೆ ಇವ ಎಲ್ಲರಿಗೆ ನೋಡಿ. ಗಾಯ್ಸ್, ಇವಾಗ ಬಸ್ ಸ್ಟ್ಯಾಂಡಿಗೆ ಹಚ್ತಾರಂತೆ ಗಾಯ್ಸ್. ಬನ್ನಿ. A few moments later. ಇವಾಗ ತಾನೇ ಊಟಕ್ಕತ್ತ ಬಸ್ ನಿಲ್ಲಿಸಿದ್ರು ನೋಡಿ. ಬಸ್ ಇಲ್ಲಿದೆ, ಇಲ್ಲಿ ತಾನೇ ಊಟ ಮಾಡ್ಕೊಂಡು ಬಂದಿದೀವಿ. ಟೈಮ್ 7 ಗಂಟೆಗೆ ಬಸ್ ಶಿರಡಿಗೆ ಹೋಗ್ತದೆ. ಅಲ್ಲಿ ಮಠ ಜರ್ನಿ ಮಾಡ್ತಿರೋದು. ಮತ್ತೆ ಸಿಗ್ತೀನಿ, ಶಿರಡಿಯಲ್ಲಿ ಸಿಗ್ತೀನಿ. ಬೈ ಬೈ, ಟೇಕ್ ಕೇರ್. ಮಾಡಿ ಹಾಕೊಂಡು ಕುಂತಾರ್ರಿ ನೋಡ್ರಿ. ಅಡಿಗೆ ಹಾಕೊಂಡ್ ಕುಂತ ಊಟ ಮಾಡಿ. ಮತ್ತೆ 2000 years later. ಇವಾಗ ಶಿರಡಿ ಬಂದಿವಿ ನೋಡಿ. ಶಿರಡಿ ಒಳಗ ರೂಮ್ ಮಾಡಿವಿ, 1500 ರೂಪಾಯಿ ಅಂತ ಸೇರಿ ನೋಡ್ರಿ. ರೂಮ್ ಬಾರಿ ಅದಾವ. ಇವಾಗ ಲಾಡ್ಜ್ ಬುಕಿಂಗ್ ಮಾಡ್ಕೊಂಡು ಲಾಡ್ಜ್ ಅಲ್ಲಿ ಲಗೇಜ್ನ ಇಟ್ಟು ಗುಡಿ ನೋಡ್ಕೊಂಡ್ ಬರೋಣ ಅಂತ ಬಂದಿದೀವಿ. ಇನ್ನು ಸ್ನಾನ ಮಾಡಿಲ್ಲ. ಸ್ನಾನ ಮಾಡ್ಕೊಂಡ್ ಮುಂಚೆ ಒಂದ್ ರೌಂಡ್ ಹಾಕಿ ಎಲ್ಲಿ ಹೋಗ್ಬೇಕು ಏನು ಅಂತ ನೋಡ್ಲಿಕ್ ಬಂದಿದೀವಿ. ಇವಾಗ ಮೊದ್ಲು ಎಲ್ಲಾ ನೋಡ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಡ್ ಬರ್ತೀವಿ. ಇಲ್ಲಿ ಕ್ಯಾಮ್ರಾ ಅಲೋವ್ ಇಲ್ಲ ಆಮೇಲೆ ಒಳಗಡೆ, ಅದಕ್ಕೆ ಇವಾಗ್ಲೇ ತೋರ್ಸ್ತಾ ಇದೀನಿ. ನೋಡಿ ಯಾವ ತರ ಇದೆ ಸರ್ವಿಸ್ ಅಂತ. ಕಂಪ್ಲೀಟ್ಲಿ ಸಿಟಿ ಪ್ರಾಬಿಟೆಡ್ ಇದೆ, ಕ್ಯಾಮ್ರಾ ಅಲೋವ್ ಇಲ್ಲ ಗೈಸ್. ಇವಾಗ 3 ನಂಬರ್ ಲೈನ್ ಹುಡುಕ್ತಾ ಇದೀವಿ, ಯಾಕಂದ್ರೆ ಅಲ್ಲಿ ಹ್ಯಾಂಡಿಕ್ಯಾಪ್ಟರ್ಗೆ ಡೈರೆಕ್ಟ್ ಎಂಟ್ರಿ ಇರುತ್ತೆ. ನಮ್ಮ ತಮ್ಮ ಸ್ವಲ್ಪ ಹ್ಯಾಂಡಿಕ್ಯಾಪ್ಟರ್ ಗೈಸ್, ಅದಕ್ಕೆ ಹೋಗ್ಬೇಕು. ಇವಾಗ ಅದನ್ನ ಹುಡುಕಬೇಕು. 3 ನಂಬರ್ ಗೇಟ್ ಸಿಕ್ತು. 3 ನಂಬರ್ ಗೇಟ್ ಅಲ್ಲಿ ಫ್ರೀ ಇದೆ ಅಂತ ಗೈಸ್. ಗೇಟ್ ನಂಬರ್ 3. ಗೇಟ್ ನಂಬರ್ 3 ಅಲ್ಲಿ ಫ್ರೀ ಇದೆ ನಮ್ಮ ತಮ್ಮನಿಗೆ. ಅವನ್ ಜೋಡಿ ನಾವು ಒಂದ್ 2-3 ಮಂದಿ ಹೋಗ್ಬೇಕು. ಮತ್ತೆ ಸಿಗ್ತೀನಿ ಗೈಸ್. ಸ್ನಾನ ಮಾಡ್ಕೊಂಡಿದೀವಿ, ಇವಾಗ ದರ್ಶನಕ್ಕಂತ ಹೋಗ್ತಾ ಇದೀವಿ. ದರ್ಶನ ಮಾಡಿ ಬಂದ್ಮೇಲೆ ಸಿಗ್ತೀನಿ, ಯಾಕಂದ್ರೆ ಇವಾಗ ಅಲ್ಲಿ ಕ್ಯಾಮ್ರಾ ಆಪರೇಟ್ ಮಾಡಕ್ಕೆ ಅಲೋವ್ ಇಲ್ಲ. ಸೀಕ್ರೆಟ್ ಪ್ರೊಹಿಬಿಟೆಡ್ ಐತೆ, ಅಲ್ಲಿ ಕ್ಯಾಮ್ರಾ ಯೂಸ್ ಇಲ್ಲ. ಇಲ್ಲೇ ರೂಮ್ ನಾಗ ಇಟ್ಕೊತೀನಿ. ದರ್ಶನ ಮಾಡಿ ಬಂದ್ಮೇಲೆ ಸಿಗ್ತೀನಿ ಗೈಸ್. ದರ್ಶನ ಮಾಡ್ಕೊಂಡ್ ಬಂದಿದ್ದೀನಿ ಗೈಸ್. ಇವಾಗ ಶನಿ ಸಿಂಗಾಪುರ್ಗೆ ಹೋಗ್ಬೇಕಂತೆ. ಇಲ್ಲಿಂದ 75 ಕಿಲೋಮೀಟರ್ ಇದೆ ಗೈಸ್. ನೋಡಿ, ಇವಾಗ ತಾನೇ ಬಂದಿದೀವಿ, ದರ್ಶನ ಮಾಡ್ಕೊಂಡ್ ಬಂದಿದೀವಿ. ಶನಿ ಸಿಂಗಾಪುರ್ 75 ಕಿಲೋಮೀಟರ್ ಇದೆ ಅಂತೆ, ಅಲ್ಲಿಗೆ ಹೋಗ್ಬೇಕು. ಇವಾಗ ಸಿಗ್ತೀನಿ ಗೈಸ್ ಮತ್ತೆ ಹೊರಗಡೆ ಹೋಗಿ. ಶನಿ ಸಿಂಗಾಪುರಿಗೆ ಹೋಗ್ತಾ ಇದೀವಿ. ಪರ್ ಹೆಡ್ 170 ರೂಪೀಸ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ ಗಾಡಿ ಹೇಗಿದೆ. 170 ರೂಪೀಸ್ ಪರ್ ಹೆಡ್. ಶನಿ ಸಿಂಗಾಪುರದಲ್ಲಿ ಸಿಗ್ತಿದ್ದೇನೆ. ಓಕೆ ಬಾಯ್.
ಗೈಸ್ ನೋಡಿ ಆ ಎತ್ತನ್ನು ತಗೊಂಡು ಇವರು ಇವಾಗ ಕಬ್ಬಿನ ಹಾಲು ತಯಾರು ಮಾಡ್ತಿದ್ದಾರೆ, ಯಾವುದೇ ಮಿಷಿನ್ ಇರಲಾರ್ದೆ. ಆವಾಗಿನ ಕಾಲದಾಗ ಈ ಥರ ಗಾಂಜಣ್ಣಿ ತಯಾರು ಮಾಡ್ತಿದ್ರು. ನೋಡಿ ಗೈಸ್ ಯಾವ ಥರ ಮಾಡ್ತಿದ್ದಾರೆ ಅಂತ. ಶನಿ ಸಿಂಗಾಪುರ್ಗೆ ಬಂದಿದೀವಿ. ಬಿಸಿಲು ಮಾತ್ರ ಹೆವಿ ಐತಿ. ಚಪ್ಪಲ್ ಬಿಟ್ಟು ಬಂದ್ಬಿಟ್ಟಿವಿ, ಚಪ್ಪಲ್ ಇಲ್ಲ, ಕಾಲೆಲ್ಲ ತೊಡ ಆಗ್ತಾವ. ನೋಡ್ರಿ ಹೆಂಗೈತಿ ಪರಿಸ್ಥಿತಿ, ಬಾಳ ಗಂಭೀರ ಐತಿ ನಮ್ ಪರಿಸ್ಥಿತಿ. ಬರ್ರಿ ಬರ್ರಿ ಗೈಸ್ ನೋಡಿ ಬಹಳ ಬಿಸಿಲಿದೆ, ಆದರೂ ನಮ್ಮ ಅಪ್ಪಾಜಿ ನಮ್ಮ ತಮ್ಮನ್ನ ಎತ್ಕೊಂಡು ಹೋಗ್ತಿದ್ದಾರೆ. ಅವನ್ ಬಿಟ್ಟು ಚಪ್ಪಲ್ ಹಾಕೊಂಡ್ಬಂದು ನಮ್ಮ ಮಮ್ಮಿ ಕೊಡ್ತಾರಂತೆ ಗೈಸ್ ನಮ್ಮ ತಮ್ಮನ ಬಿಟ್ಟು ಹೊಳೆ ಚಪ್ಪಲ್ ಹಾಕೊಂಡ್ಬಂದು ನಮ್ಮ ಮಮ್ಮಿ ಕೊಟ್ಟರು ಗೈಸ್. ನೋಡಿ ನಮ್ಮ ಮಮ್ಮಿ ಚಪ್ಪಲ್ ಹಾಕೊಂಡು ಹೋಗ್ತಾ ಇದ್ದಾರೆ ಗೈಸ್. ಆ ಥರ ಬಿಸಿಲಿದೆ ಗೈಸ್, ಇಲ್ಲಿ ತುಂಬ ಬಿಸಿಲಿದೆ ನೋಡಿ ಗೈಸ್. ಮತ್ತೆ ನಮ್ಮಪ್ಪ ರೋಡ್ ಹೊಂಟರು. ಸಿಂಗಾಪುರ ಗುಡಿ ತೋರ್ಸಿ ನೋಡ್ಕೊಂಡ್ ಗೈಸ್. ಗೈಸ್ ನೀವು ನೋಡ್ತಿರೋದು ಇವಾಗ ಸಿಂಗಾಪುರ್ ಶನಿ ಸಿಂಗಾಪುರ್ ಅಂತ ಹೇಳ್ತಾರೆ. ನೋಡಿ ಗೈಸ್ ಯಾವ ತರ ಇದೆ ಅಂತ ತೋರಿಸ್ತೀನಿ, ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ನವಗ್ರಹ ಮಂದಿರ ಅಂತ ಯಾವ ತರ ಇದೆ ನೋಡ್ಕೊಂಡ್ ಬನ್ನಿ ಗೈಸ್, ತೋರಿಸ್ತೀನಿ. Golden sunlight. If I'm going with you, I know we'll get to the other side. Sinking in, I know this feels right. Catching a crazy love, moving through me like a wildfire, like a wildfire. ಗೈಸ್ ಶನಿ ದೇವ್ರ ದರ್ಶನ ಮಾಡ್ಕೊಂಡ್ ಬಂದ್ವಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್, ಕಾಲಿಡಕ್ ಆಗ್ತಿಲ್ಲ ಹೊರಗಡೆ. ಇವಾಗ ಶಿರಡಿಗೆ ಹೋಗ್ತಾ ಇದೀವಿ ಗೈಸ್, ಶಿರಡಿ ಸಿಗ್ತೀನಿ ಗೈಸ್. ಇವಾಗ ಶನಿ ಸಿಂಗಾಪುರ್ಗೆ ಹೋಗಿ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇದನ್ ತಗೊಂಬಂದ್ವಿ. ಊಟಕ್ಕ ಸ್ವಲ್ಪ ಅಡ್ಗಿ ತಗೊಂಬಂದಿವಿ, ಅನ್ನ ಮೊಸರು ಅಷ್ಟ ತಗೊಂಬಂದಿವಿ. ಯಾಕಂದ್ರ ನಾವು ಉತ್ತರ ಕರ್ನಾಟಕ ಮಂದಿ, ಎಲ್ಲರಿಗೂ ಗೊತ್ತಲ್ಲ, ಕಡಕ್ ರೊಟ್ಟಿ ಬೇಕಲ್ಲ ನಮ್ಗ. ಕಡಕ್ ರೊಟ್ಟಿ ಚಟ್ನಿ ಐತಿ. ನೋಡಿ ಗೈಸ್ ಊಟ ಯಾವ ತರ ಇದೆ ನಮ್ದು ನೋಡಿ. ನೋಡಿ ಉತ್ತರ ಕರ್ನಾಟಕ ರೊಟ್ಟಿ, ಕಡಕ್ ರೊಟ್ಟಿ, ಚಟ್ನಿ ಅಂತ ಬಿಟ್ಟಿರೋದಾಗಲ್ಲ ನಮಗ ಗೈಸ್. ನೋಡಿ ಅದು ಇರ್ಲಾರ್ದ ಊಟನ ಆಗಲ್ಲ ನಮಗ. ನೋಡಿ ಗೈಸ್ ಮತ್ತ ಈಗ ಕೆಳಗ ಸಾಯಿಬಾಬಾ ಪ್ರೋಗ್ರಾಮ್ ಐತಿ, ಅಲ್ಲಿ ಹೋಗಿ ವಿಡಿಯೋ ಮಾಡಿ ವಿಡಿಯೋ ಹಾಕ್ತೀನಿ ಗೈಸ್. ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಊಟ ಹೆಂಗೈತೆ ಅಂತ ಇಲ್ಲೇ. ನಿಮ್ ಪ್ಲೇಟ್ ಇಲ್ಲ ಅಂದ್ರೆ दीवाना 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 मैं तो दीवाना साईं का दीवाना दीवाना मैं तो दीवाना साईं का दीवाना दीवाना साईं का दीवाना। मेरे घर के आगे साईं तेरा मंदिर बन जाए, मेरे घर के आगे साईं तेरा मंदिर बन जाए, मेरे घर के आगे साईं तेरा मंदिर बन जाए, मेरे घर के आगे साईं तेरा मंदिर बन जाए।
नजदीक रहेंगे तो आना जाना होगा, नजदीक रहेंगे तो आना जाना होगा। हम भक्तों का बाबा मिलना जुलना होगा, हम भक्तों का बाबा मिलना जुलना होगा। रुसो मम प्रियाम्बिका मजबरी पिताहि, रुसो मम प्रियांगना प्रियसुता त्वयाहि, रुसो भगिनी बन्धुहि श्वशुर सासुवाई, रुसो जगत गुरु साईबा मजबरी नजदीक रहेंगे तो आना जाना होगा, हम भक्तों का बाबा मिलना जुलना होगा। जब साथ ಇವಾಗ ಬೆಳಗ್ಗೆ ಎದ್ದು ಮತ್ತೆ ಒಂದ್ಸತ ದರ್ಶನ ಮಾಡ್ಕೊಂಡು ಇವಾಗ ಪಂಡ್ರಾಪುರಕ್ಕೆ ಹೋಗ್ಬೇಕಂತ ಪ್ಲಾನ್ ಮಾಡ್ತಾ ಇದೀವಿ. ಇವಾಗ ಲಾಡ್ಜ್ಗೆ ಹೋಗ್ಬಿಟ್ಟು ಪಂಡ್ರಾಪುರಕ್ಕೆ 7 ಗಂಟೆಗೆ ಏನೋ ಬರ್ತಿದೆ ಅಂತೆ ಸೊಲ್ಲಾಪುರಕ್ಕೆ. ಸೊಲ್ಲಾಪುರದಿಂದ ಪಂಡ್ರಾಪುರಕ್ಕೆ ಬೇಜಾನ್ ಬರ್ತಿದೆ. ಓಕೆ ಗಾಯ್ಸ್, ಮತ್ತೆ I know I'm holding the best of me out of my head. I know you always understand. Bring me into golden sun. ಇವಾಗ ಶಿರಡಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಇವಾಗ ಪಂಡ್ರಾಪುರಿಗೆ ಹೋಗ್ಬೇಕು. ಇವಾಗ ಬಸ್ಸು ಇದೆ, ಸೊಲ್ಲಾಪುರ್ಗೆ ಹೋಗಿ ಸೊಲ್ಲಾಪುರದಿಂದ ಹೋಗ್ಬೇಕು. ನೋಡಿ ಬಸ್ ಸ್ಟ್ಯಾಂಡ್ ತೋರಿಸ್ತೀನಿ ಶಿರಡಿದು ಹೇಗಿದೆ. If I'm going with you, I know we'll get to the other side. Sinking in, I know this feels right. ಗೈಸ್, ಇವಾಗ ತಾನೇ ನಿನ್ನೆ ಪಂಡ್ರಾಪುರ್ಲಿಂದ ವಿಜಯಪುರ್ ಬಂದು ಇವಾಗ ತಾನೇ ವಿಜಯಪುರ್ಲಿಂದ ನಮ್ಮ ಗಜೇಂದ್ರಗಢಕ್ಕೆ ಬಂದ್ವಿ. ಪಂಡ್ರಾಪುರದಲ್ಲಿ ದರ್ಶನ ಮಾಡ್ಕೊಂಡಾಲಿಲ್ಲ, ಯಾಕಂದ್ರೆ ಸುಮಾರು ರಶ್ ಇತ್ತು. ಸುಮಾರು ಒಂದು 4-5 ಕಿಲೋಮೀಟರ್ ಕ್ಯೂ ಹಚ್ಚಬೇಕಾಗಿತ್ತು, ಅದಕ್ಕೆ ಆಗ್ಲಿಲ್ಲ ದರ್ಶನ ಮಾಡ್ಕೊಳೋದು. ಡೈರೆಕ್ಟ್ ಅಲ್ಲೇ ಮುಖ ದರ್ಶನ ಮಾಡ್ಕೊಂಡು ಬಂದ್ಬಿಟ್ವಿ. ಓಕೆ ಗೈಸ್, ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಬೈ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬೈ ಬಾಯ್. ಟೇಕ್ ಕೇರ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.